ಜೆನ್ಜಿ ಯುಗದಲ್ಲಿ ಒಂದು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅದರ ಬಳಕೆ ಯಾವ ಮಟ್ಟಿಗೆ ಬರ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದೀರಾ. ಕೊಲೆ, ಸುಲಿಗೆ, ದರೋಡೆ ಇದೆಲ್ಲ ನಮ್ಮ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮೊಬೈಲ್ ಬಳಕೆಯಿಂದಲೇ ಆಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಮೊಬೈಲಿಂದ ಎಷ್ಟು ಯೂಸ್ ಇದೆಯೋ ಅಷ್ಟೇ ಅನಾನುಕೂಲ ಇದೆ ಅನ್ನೋದನ್ನ ಒಂದು ಚಿತ್ರದ ಮೂಲಕ ತೋರಿಸ್ಕೊಡಕ್ಕೆ ಚಿತ್ರತಂಡ ರೆಡಿ ಆಗಿದೆ. ಆ ಚಿತ್ರದ ಹೆಸರೇ ಸರ್ವಾಂತರ್ಯಾಮಿ. ಸೊ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿರುವಂತ ಆಟೋ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಸರ್, ಸುಮಾರು 65 ಸಿನಿಮಾಗಳಲ್ಲಿ ನಿಮ್ಮನ್ನ ನಾವು ನೋಡಿದ್ದೀವಿ, ನಿಮ್ಮ ಅಭಿನಯ ಕಂಡಿದ್ದೀವಿ. ಬಟ್ ಈ ಸಿನಿಮಾ ತುಂಬಾ ವಿಭಿನ್ನ ಅನ್ಸುತ್ತೆ ನಿಮ್ಮ ಹಿಂದಿನ ಸಿನಿಮಾಗಳಿಗಿಂತ. ಏನೋ ಒಂದು ಮೆಸೇಜ್ ಕೊಡಕ್ಕೆ ಹೊರಟಿದ್ದೀರಾ. ಇವತ್ತಿನ ಜೆನ್ಜಿ ಯುಗಕ್ಕೆ ನಿಮ್ಮ ಸಿನಿಮಾ ಸಾಕಷ್ಟು ಮಾದರಿ ಆಗುತ್ತೆ ಅನ್ಸುತ್ತೆ ಸರ್? 100% ಆಗುತ್ತೆ ಮೇಡಮ್. ಯಾಕೆಂದರೆ ಇವತ್ತು ಮೊಬೈಲಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ಅದರಲ್ಲೂ ಮಕ್ಕಳ ಮನಸ್ಸಿನಲ್ಲಿ ತುಂಬ ದುಷ್ಪರಿಣಾಮ ಬೀಳ್ತಾ ಇದೆ. ಮೊಬೈಲಲ್ಲಿ ಬರುವಂಥ ಕಂಟೆಂಟ್ಗಳಿಗೆ ಸೆನ್ಸರ್ ಇಲ್ಲ. ನಮ್ಮ ಸಿನಿಮಾಗಳಿಗೆ ಸೆನ್ಸರ್ ಮಾಡ್ತೀವಿ. ಮೊಬೈಲಲ್ಲಿ ಕಂಟೆಂಟ್ ಏನೂ ಇಲ್ಲ. ಮೊಬೈಲಲ್ಲಿ ಮಕ್ಕಳು ನೋಡ್ತಾ ಇದ್ದರೆ ಅದು ರಕ್ತಪಾತ ಆಗ್ಬೋದು, ಕೊಲೆ ಆಗ್ಬೋದು, ಸುಲಿಗೆ ಆಗ್ಬೋದು, ತುಂಬ ಕಂಟೆಂಟ್ಗಳು ಬರ್ತಾ ಇರೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ. ಜೊತೆಗೆ ಆರೋಗ್ಯದ ಕೂಡ 70% ಪ್ರಾಬ್ಲಮ್ ಆಗ್ತಿದೆ. ಯಾಕೆಂದರೆ ಫಸ್ಟು ಕಣ್ಣಿಗೆ ಹೊಡೆತ ಆಗ್ತಿದೆ. ಮೊದಲೆಲ್ಲ ನಾವೆಲ್ಲ ಮಕ್ಕಳಿಗೆ ಅಮ್ಮಂದರು ಊಟ ಮಾಡಿಸ್ಬೇಕು ಅಂದರೆ ಚಂದ್ರನ ತೋರಿಸ್ತಾಯಿದ್ರು, ಗೊಗ್ಗಾಯ ಬರ್ತದೆ ಅಂತ ಹೇಳ್ತಿದ್ರು. ಈಗ ಮೊಬೈಲ್ ಕೊಡ್ತಾರೆ. 6 ತಿಂಗಳು ಮಗುಗೂ ಕೂಡ ಮೊಬೈಲ್ ಇಲ್ಲದೆ ಊಟ ಮಾಡಿಸೋಕ್ಕಾಗಲ್ಲ. ಅದೊಂದು ವಿಷಯ ಇಟ್ಕೊಂಡು ಮೊಬೈಲಿಂದ ಎಷ್ಟೆಲ್ಲ ದುಷ್ಪರಿಣಾಮಗಳಾಗುತ್ತೆ ಅನ್ನೋದು ಇಟ್ಕೊಂಡು ಸರ್ವಾಂತರ್ಯಾಮಿ, ಎಲ್ಲರ ಕೈಯಲ್ಲೂ ನಾನೇ ಸ್ವಾಮಿ ಅನ್ನೋ ಒಂದು ಸಬ್ಜೆಕ್ಟನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ವಿ. ಇದ್ರ ಮಧ್ಯೆ ಒಂದು ಫ್ಯಾಮಿಲಿ ತುಂಬ ತೊಂದರೆಗೆ ಒಳಗಾಗುತ್ತೆ ಮೊಬೈಲಿಂದ. ಎಲ್ಲ ಫ್ಯಾಮಿಲಿ, ಈಗ ನಮ್ಮ ಸಿನಿಮಾ ನೋಡಿದ್ರೆ ಒಂದು ಮಧ್ಯಮ ವರ್ಗದಲ್ಲಿ ಒಂದು ಫ್ಯಾಮಿಲಿಗೆ ಎಂತೆಂಥ ತೊಂದರೆ ಆಗುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ವಿ. ನೀವು ಎಕ್ಸಾಂಪಲ್ಲು ದೃಶ್ಯ ಸಿನಿಮಾ ನೋಡಿರ್ತೀರಿ, 3 BHK ಸಿನಿಮಾ ನೋಡಿರ್ತೀರಿ, ಒಂದಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ನೋಡಿರ್ತೀವಿ. ಅದೇ ಮಾದರಿಯಲ್ಲಿ ಇದು ಒಂಥರ ಒಂದು ಮೊಬೈಲ್ನ ಇಟ್ಕೊಂಡು ಒಂದು ಫ್ಯಾಮಿಲಿನ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ರಂಗಸ್ವಾಮಿ ನಿರ್ದೇಶಕರು ತೋರಿಸಿದ್ದಾರೆ. ಸರ್, ಕೇವಲ ಒಂದು ಟ್ರೈಲರ್ನ ಅಬ್ಸರ್ವ್ ಮಾಡಿದರೆ ಒಂದು ಹೆಣ್ಣು ಮಗಳ ಮೇಲೆ ಎಷ್ಟು ಮೊಬೈಲ್ ಪರಿಣಾಮ ಬೀರಿದೆ ಅನ್ನೋದು ಟ್ರೈಲರಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ಪ್ರಸ್ತುತ ಇವಾಗಿನ ಸಮಾಜದಲ್ಲಿ ಲವ್ ಅನ್ನುವಂಥ ಒಂದು ಇದಕ್ಕೆ ಸಿಲುಕಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕೊಲೆ ಆಗಿರೋದು, ಇಂಥ ಘಟನೆ ಬೆಳಕಿಗೆ ಬರ್ತಾನೆ ಇದೆ. ಸೊ ಅದು ಗೊತ್ತಿರ್ಬೋದು. ಆ ಒಂದು ಮೊಬೈಲಿಂದ ಯಾವ ರೀತಿ ಅದನ್ನು ವಿಡಿಯೋ ಮಾಡಿ ಆಮೇಲೆ ಅದನ್ನು ಸಾಮಾಜಿಕ ಜಾಲತಾಣಕ್ಕೆ ಹರಿಬಿಡ್ತೀನಿ ಅಂತ ಒಂದು ಧಮಕಿ ಹಾಕೋದು, ಆಮೇಲೆ ಆ ಹುಡುಗಿ ಸಾವನ್ನಪ್ಪೋದು, ಇಂಥ ಎಷ್ಟೋ ಘಟನೆಗಳು ನಡೆದಿದೆ. ಕ್ರೈಮ್ ಕೇಸ್ಗಳು ರಿಜಿಸ್ಟರ್ ಆಗಿದೆ. ಸೊ ಈ ಸಿನಿಮಾದಲ್ಲೂ ಅದೇ ಥರ ತೋರ್ಸಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ಒಂದು ವೇಳೆಯಲ್ಲಿ ಅದು ಇದೆ. ಮಗಳು ಕ್ಯಾರೆಕ್ಟರ್ ನನಗೆ ಈ ಸಿನಿಮಾದಲ್ಲಿ ಇಬ್ಬರು ಮುದ್ದಾದ ಹೆಣ್ಮಕ್ಳಿರ್ತಾರೆ. ಒಬ್ಬಳೆ ಹೆಣ್ಮಗಳು ಮೊಬೈಲ್ ಮತ್ತು ರಿಪೇರಿ ಮಾಡುವಂಥ ಹುಡುಗನ್ನ ಲವ್ ಮಾಡಿರ್ತಾಳೆ. ಸೊ ಅದ್ರ ಮಧ್ಯೆ ಏನೆಲ್ಲ ಆಗುತ್ತೆ ಪ್ರಾಬ್ಲಮ್ಮು. ನಮ್ಮ ಹುಡುಗಿನ ಇಟ್ಕೊಂಡು ಆ ಮೊಬೈಲ್ ರೆಡಿ ಮಾಡೋನು ಏನೇನೆಲ್ಲ ಗ್ಯಾಮ್ಲಿಂಗ್ ಮಾಡ್ತಾನೆ. ಅದರಿಂದ ಫ್ಯಾಮಿಲಿಗೆ ಎಷ್ಟು ತೊಂದರೆ ಆಗುತ್ತೆ. ಆ ಫ್ಯಾಮಿಲಿಗೆ ತೊಂದರೆ ಆದಾಗ ಆ ಮಗಳು ಅಯ್ಯೋ ನನ್ನ ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಹೇಳಿ ಅವನಿಗೆ ಏನಾದರೂ ಶಿಕ್ಷೆ ಕೊಡೋಕೆ ಹೋದಾಗ ನಾರ್ಮಲಾಗೆಲ್ಲ ಒಂದು ಬೈದಾಗ ಅದೇನೋ ಒಂದು ನಡೆಯುತ್ತೆ. ಅದರಲ್ಲೊಂದು ಇದರಲ್ಲಿ CC ಕ್ಯಾಮ್ರಾದಲ್ಲಿ ಹಾಡಾಗಿರುತ್ತೆ. ಅವ್ನಿಗೇನು ಇಷ್ಟೆಲ್ಲ ತಪ್ಪು ಮಾಡಿದೆ, ನಾನು ನಿನ್ನ ನಂಬಿದೆ ಅಂತೇಳ್ಬಿಟ್ಟು ಕಪಾಲು ಕೊಡಿತಾಳೆ. ಕಪಾಲು ಹೊಡೆದ ಒಂದು ಅರ್ಧ ಗಂಟೆಗೆ ಅವ್ನು ಸುಸೈಡ್ ಮಾಡ್ಕೊಂಡಿರ್ತಾನೆ. ಸುಸೈಡ್ ಮಾಡ್ಕೊಂಡ ಮೇಲೆ ಆ ಹುಡುಗಿ ಮನಸ್ಥಿತಿ ಏನಾಗುತ್ತೆ, ಮಗಳ ಮನಸ್ಥಿತಿ, ಆ ಹುಡುಗ ಸುಸೈಡ್ ಮಾಡ್ಕೊಂಬಿಟ್ಟ, ಇದು ಸೋಷಿಯಲ್ ಮೀಡ್ಯಾದಲ್ಲಿ ಹೋಗ್ತಾ ಇದೆ, ನಮ್ಮ ಅಪ್ಪ ಅಮ್ಮ ಬಿಡ್ತಾರಾ ಅಂತೇಳಿ ಅವಳು ನಾನು ಇರಲೇಬಾರ್ದು ಅಂತ ಹೊರಟೋಗ್ತಾಳೆ. ಅವಳನ್ನ ಹುಡ್ಕೊಂಡು ನಾವು ಇಡೀ ಚಿತ್ರ ಸುತ್ತ ಹೋಗ್ತಾ ಇರ್ತೀವಿ. ಪೊಲೀಸು ಆ ಹೆಂಗೆ ಮಾಡ್ಕೊಂಡಿರ್ತಲ್ಲ ಅವನ ಕಡೆಯವರೆಲ್ಲ ಬಂದು ನಮ್ಗೆ ತೊಂದರೆ ಕೊಡ್ತಾರೆ. ಒಂಥರ ತುಂಬ ಈ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಸಣ್ಣ ತೊಂದರೆ ಆದರೆ ಎಷ್ಟೆಲ್ಲ ಪರದಾಡ್ತೀವಿ ಅನ್ನೋದು ಒಂದು ಸ್ಟೋರಿ, ಒಂದು ಲೈನ್. ಸರ್, ಅಪ್ಪ ಅನ್ನುವಂಥ ಒಂದು ಪಾತ್ರವನ್ನು ನೀವು ಅಭಿನಯಿಸಿದ್ದೀರಾ. ಅಪ್ಪ ಅನ್ನುವಂಥ ಪಾತ್ರಕ್ಕೆ ಎಷ್ಟು ತೂಕ ಇದೆ ಅಂದರೆ ಈ ಸಿನಿಮಾದಲ್ಲಿ ಎಷ್ಟು ಎಮೋಷ್ನಲ್ ಆಗಿ ಕ್ಯಾರಿ ಆಗುತ್ತೆ ಅಪ್ಪ ಮಗಳ ಬಾಂಧವ್ಯ ಆಗಿರ್ಬೋದು. ಸೊ ಅದನ್ನು ಎಷ್ಟು ವಿಜೃಂಭಣೆಯಿಂದ ತೋರಿಸ್ಕೊಟ್ಟಿದ್ದಾರೆ ಅಥವಾ ಪರದೆಯಲ್ಲಿ ಅದೆಷ್ಟು ರಿಚ್ ಆಗಿ ಕಾಣಿಸಿದೆ ಅಂತ. ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಾನು ದೃಶ್ಯ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಬಸ್ ಕಂಡಕ್ಟರ್ ಕ್ಯಾರೆಕ್ಟ್ರು. ಅವ್ರು ತೊಂದರೆ ಆದಾಗ ನಂಜನಗೂಡಿಗೆ ನನ್ನ ಬಸ್ಸಲ್ಲಿ ಬಂದಿರ್ತಾರೆ. ಆ ಬಸ್ಸಲ್ಲಿ ನಾನು ಕಂಡಕ್ಟ್ರು. ಅದು ಮತ್ತೆ ಇಂಟಗ್ರೇಷನ್ ಎಲ್ಲ ಆಗುತ್ತೆ, ಎಂಕ್ವೈರಿಗೆಲ್ಲ ಕರೀತಾರೆ. ಸೊ ಈ ಕತೆ ನನಗೆ ರಂಗಸ್ವಾಮಿ ಅವರು ಹೇಳಿದಾಗ ಒಂದು ಸಾರಿ ರವಿಚಂದ್ರನ್ ಸರ್ ನೆನಪಾದರು.
ದೃಶ್ಯ ಸಿನಿಮಾದಲ್ಲಿ ಮಾಡಿದ್ದೆ ಅದೇ ಥರ ಬರ್ತಾ ಇದೆಯಲ್ಲ. ಸೊ ಆ ಥರ ಸಿನಿಮಾ ಅಲ್ಲ ಅದು. ಆದ್ರೂ ಒಂದು ಫ್ಯಾಮಿಲಿ, ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ, ಸಣ್ಣ, ಈಗ ದೊಡ್ಡ ಫ್ಯಾಮಿಲಿಗಳಾದರೆ, ದುಡ್ಡಿರೋರು, ದೊಡ್ಡ ಶ್ರೀಮಂತರಾದರೆ ಅವ್ರು ಏನೇ ತಪ್ಪು ಮಾಡಿದ್ರೂ ಅದು ಮುಚ್ಚೋಗ್ಬಿಡುತ್ತೆ. ಆದರೆ ಸಣ್ಣ ಫ್ಯಾಮಿಲಿಲಿ ನಾವು ಮರ್ಯಾದೆಗೋಸ್ಕರನೇ ಬದುಕಿರ್ತೀವಿ. ಮಗಳಿಗೆ ಏನೋ ತೊಂದರೆ ಆಯಿತು ಅಂತ ಅಂದಾಗ ಅಪ್ಪ ಅಮ್ಮ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದೀವಿ. ಅದು ಮಧ್ಯಮ ವರ್ಗದವರಂತೂ, ಹೆಣ್ಣು ಮಕ್ಕಳು ಇರೋರಂತೂ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಿದ್ರೆ ನನ್ನ ಕ್ಯಾರೆಕ್ಟ್ರು ಅಪ್ಪ ಆಗಿರ್ತಾರೆ, ನನ್ನ ಕ್ಯಾರೆಕ್ಟ್ರು ಯಾರು ಸಿನಿಮಾ ನೋಡಿರ್ತಾರೆ, ಅಪ್ಪ ಅಮ್ಮ ನೋಡಿರ್ತಾರೆ, ಅದು ನಾನಾಗಿ ನೋಡ್ತಾರೆ, ಅವ್ರ ತಾಯಿ ಆಗಿದ್ರೆ ಅವರಾಗಿ ನೋಡ್ತಾರೆ. ಅಂದರೆ ಅವರು ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ನನ್ನ ಫ್ಯಾಮಿಲಿಲೇ ಈ ಸಬ್ಜೆಕ್ಟ್, ಈ ಕತೆ ನಡಿಬೋದು, ಮುಂದಕ್ಕೆ ನಡೆಯಬಹುದು ಅನ್ನೋದು ಮನಸ್ಸಲ್ಲಿ ಇಟ್ಕೊತಾರೆ. ಈ ಸಿನಿಮಾ ನೋಡಿದ್ರೆ 100% ಅವ್ರಿಗೆ ಮುಂದಕ್ಕಾಗೋ ತೊಂದರೆಗೂ ಕೂಡ ಒಂದು ಕಡಿವಾಣ ಬೀಳುತ್ತೆ. ಸರ್, ನಿಮ್ಮ ಜೊತೆ ಯಾರ್ಯಾರು ಅಭಿನಯಿಸಿದ್ದಾರೆ? ಸೊ ಹೆಂಗಿತ್ತು ಸರ್ ಎಕ್ಸ್ಪೀರಿಯನ್ಸು? ತುಂಬ ಚೆನ್ನಾಗಿತ್ತು. ರಂಗಸ್ವಾಮಿ ಅವರು ಇದು ಮೊದಲನೇ ನಿರ್ದೇಶನ, ಆಮೇಲೆ ಅವರೇ ನಿರ್ಮಾಪಕರು, ಅವ್ರ ಮಗಳು. 4 ಸಾಂಗು ಎಲ್ಲ ಬಿಟ್ಟು ಹೋಗಲೇಬೇಕು, ಮೊಬೈಲು ಮತ್ತು ಶಿವ ಒಂದು ಸಾಂಗು, ಇನ್ನೊಂದು ಫ್ಯಾಮಿಲಿ ಸಾಂಗ್ ಇನ್ನೂ ಬಿಟ್ಟಿಲ್ಲ, ಅದು ತುಂಬ ಚೆನ್ನಾಗಿದೆ. ಸಿನಿಮಾ ರಿಲೀಸ್ ಆದಮೇಲೆ ಬಿಡಬೇಕು ಅಂದ್ಕೊಂಡಿದ್ದೀವಿ. ಇದ್ರ ಜೊತೆ ವಿಕ್ಟ್ರಿ ವಾಸು ಅವರು, ಪುಂಗ, ಭದ್ರಾವತಿ ಮಂಜು ಅವರು, ದಿನೇಶ್ ಅವರು, ಮತ್ತು ತೇಜಸ್ವಿನಿ ಅಂತೇಳಿ ನನ್ನ ಪೇರ್ ಕ್ಯಾರೆಕ್ಟರ್ ಮಾಡಿದರು, ಮೈರಾ ಅಂತ ಮಗಳು. ತುಂಬ ಎಲ್ಲ ಒಂದು 45 ದಿನ ಶೂಟಿಂಗ್ ಮಾಡಿದ್ವಿ. ತುಂಬ ಅದ್ಭುತವಾದ ಅನುಭವ ಇದು. ಮೇನ್ ಕ್ಯಾರೆಕ್ಟರ್ ನಾನು ಮೊದಲು ಈ ಪಾದ ಪುಣ್ಯ ಪಾದ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಲೀಡ್ ಕ್ಯಾರೆಕ್ಟ್ರು, ಅದು ಮೊದಲನೇ ಸಿನಿಮಾ. ಎರಡನೇದು ಶ್ರೀ ಪಲ್ಲವಿ ನಿರ್ದೇಶನ ಮಾಡಿರುವಂಥ ರಾಯದುರ್ಗದಲ್ಲಿ ಮೇನ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ, ರಿಲೀಸ್ಗೆ ರೆಡಿ ಇದೆ. ಇದು 3ನೇ ಸಿನಿಮಾ. 65 ಸಿನಿಮಾದಲ್ಲಿ 62 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಬರ್ತಿದೆ. ಈ ಸಿನಿಮಾದ ಅನುಭವ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆಯ ಸಿನಿಮಾ ಮಾಡೋದ್ರಲ್ಲಿ ಇದಕ್ಕೆ ನಾನು ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಚಿತ್ರತಂಡ ತುಂಬ ಇನ್ವಾಲ್ವ್ ಆಗಿದೆ ಈ ಸಿನಿಮಾದ ಬಗ್ಗೆ. ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಟೈಟ್ಲು. ಈ ಸಿನಿಮಾ 100% ಸಮಾಜಕ್ಕೆ ಏನೋ ಒಂದು ಒಳ್ಳೆ ವಿಷಯ ಹೇಳ್ಬೋದು ಅನ್ನೋ ಒಂದು ಕಾತರದಲ್ಲಿ ಕಾಯ್ತಾ ಇದ್ದೀವಿ. 17ನೇ ತಾರೀಕು ರಿಲೀಸ್ ಆಗ್ತಿದೆ. ಸರ್, ಸಿನಿಮಾ ನೀವು ಈ ಹಿಂದೆನೂ ಸಾಕಷ್ಟು ಮಾಡಿದ್ದೀರಾ, ಸುಮಾರು 65 ಸಿನಿಮಾ ಇದು ಆದರೆ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್ ಇಂಡಸ್ಟ್ರಿ ಬಗ್ಗೆ? ಯಾಕಂದರೆ ಅವಾಗಿನ ಸಿನಿಮಾ ಜರ್ನಿಗೂ ಇವಾಗ ಮಾಡ್ತಾ ಇರುವಂಥ ಸಿನಿಮಾ ಜರ್ನಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದರೆ ಅವಾಗ ಜನ ನೋಡ್ತಾ ಇದ್ದ ರೀತಿ, ಇವಾಗ ನೋಡ್ತಾ ಇರುವಂಥ ರೀತಿ, ಸೊ ಕಲೆಕ್ಷನ್ಸ್ ವೈಸ್ ಆಗಿರ್ಬೋದು, ಥಿಯೇಟರ್ಗೆ ಪ್ರೇಕ್ಷಕರು ಬರುವಂಥ ರೀತಿ ಆಗಿರ್ಬೋದು, ಎಲ್ಲವೂ ಬದಲಾಗಿದೆ. ಸೊ ನೀವು ನೋಡಿದ ಮಟ್ಟಿಗೆ ಎಷ್ಟು ಬದಲಾವಣೆ ಆಗಿದೆ, ಏನೇನು ಆಗಬೇಕು ಅನ್ನುವಂಥದ್ದು? ಅವತ್ತಿನ ಕಾಲದಲ್ಲಿ ಸಿನಿಮಾ ನೋಡೋದಕ್ಕೆ, ಟಿಕೆಟ್ ತೊಗೊಳೋದಕ್ಕೆ ಬ್ಯಾರಿಕೇಡ್ ಇರ್ತಿರ್ಲಿಲ್ಲ. ಡೈರೆಕ್ಟಾಗಿ ಬಂದು ನುಗ್ಗಲಲ್ಲಿ ಜನ ಸಿನಿಮಾ ಟಿಕೆಟ್ ತೊಗೋತಿದ್ರು. ಪೋಸ್ಟರ್ ನೋಡಿದ್ರೆ ಸಾಕು, ಅಂಬರೀಷ್ ಅಣ್ಣ, ವಿಷ್ಣು ಸಾರು, ರಾಜ್ಕುಮಾರ್ ಸಾರ್ ಇದ್ರು, ಪೋಸ್ಟ್ ನೋಡಿ ಜನ ಒಳಗಡೆ ಬರ್ತಿದ್ರು. ಇತ್ತೀಚೆಗಂತೂ ಸಿನಿಮಾಗೆ, ಥಿಯೇಟ್ರಿಗೆ ಬರೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಯಾಕೆಂದರೆ ನಾವು ಮಾಡಿರೋ ಸಬ್ಜೆಕ್ಟು ಸರ್ವಂತರಾಮಿ ಮೊಬೈಲ್. ಈ ಮೊಬೈಲಲ್ಲಿ ನಿಮಗೆಲ್ಲ ಕಂಟೆಂಟು ಬರ್ತಾ ಇರುತ್ತೆ, ರೀಲ್ಸ್ ಅಂತೆ, ಅದಂತೆ, ಇದಂತೆ, ಪೈರಸಿ ಅಂತೆ, OTT ಅಂತೆ ಎಲ್ಲ. ಇವತ್ತು ಸಾಮಾನ್ಯವಾಗಿ ಸಿನಿಮಾ ನೋಡ್ತಿದ್ದಂಥ ಮೊದಲನೇ ಪ್ರೇಕ್ಷಕ ಆಟೋ ಚಾಲಕರು, ಗಾರೆ ಕೆಲಸ ಮಾಡೋರು, ಹೋಟ್ಲಲ್ಲಿ ಕೆಲಸ ಮಾಡೋರು, ಇಂಥವ್ರು ಸಿನಿಮಾ ನೋಡ್ತಿದ್ರು. ಈಗ ಇವರು ಸಿನಿಮಾ ನೋಡಬೇಕು ಅಂದರೆ ಲೋಕಲ್ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಅದು ಸಾಟರ್ಡೆ, ಸಂಡೇ, ಮಂಡೇ ಇರುತ್ತೆ ಅಷ್ಟೇ. ಟ್ಯೂಸ್ಡೇ ಸಿನಿಮಾ ಎತ್ಬಿಟ್ಟಿರ್ತಾರೆ. ಇನ್ನು ಮಲ್ಟಿಪ್ಲೆಕ್ಸ್ಗೆ ಹೋಗಬೇಕು ಅಂತ ಅಂದರೆ ಒಬ್ಬ ಮನುಷ್ಯ ಸಿನಿಮಾಗೆ ಹೋಗಬೇಕು ಅಂತಂದರೆ 250-300 ರೂಪಾಯಿ ಬೇಕು. ಮಲ್ಟಿಪ್ಲೆಕ್ಸಲ್ಲಿ ಪಾರ್ಕಿಂಗ್ ಇರಲ್ಲ. ಈಗ ಲೋಕಲ್ ಥಿಯೇಟ್ರುಗಳಲ್ಲೂ ಕೂಡ ಆಟೋ ಚಾಲಕರಿಗೆ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ಮೊದಲನೇ ಪ್ರೇಕ್ಷಕ ಆಟೋ ಚಾಲಕ ಫ್ಯಾಮಿಲಿ ಸಮೇತ ಸಿನಿಮಾಗೆ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಸಿನಿಮಾ ಇತ್ತೀಚೆಗಂತೂ ತುಂಬ ಏನಪ್ಪ ಇದು ಈ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಬಸ್ ಮಾಡ್ಕೊಂಬರ್ತಾಯಿದ್ರು ಸಿನಿಮಾ ನೋಡೋದಕ್ಕೆ, ಹಳ್ಳಿಗೆ ಬಸ್ ಮಾಡ್ಕೊಂಬರ್ತಾಯಿದ್ರು. ಒಂದೊಂದು ಊರಲ್ಲಿ ಒಂದೊಂದು ಟಿ ವಿ ಇತ್ತು, ಇಡೀ ವಟಾರದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ರು. ಈಗ ಮನೆಯಲ್ಲೂ LED TV, ಮನೆಯಲ್ಲೂ ಹೋಮ್ ಥಿಯೇಟರು, ಮನೆಯಲ್ಲೂ OTT, ಈ ಥರ ಆಗಿರೋದ್ರಿಂದ ಇವತ್ತು ತುಂಬ ನಮ್ಮ ಚಿತ್ರರಂಗಕ್ಕೆ ಹೊಡೆತ ಬೀಳ್ತಾ ಇದೆ. ಅದರಲ್ಲೂ ಈ ಪರಭಾಷಿಕರ ಅವಳಿ. ಯಾಕೆಂದ್ರೆ ನಾನೇ ತುಂಬ ಥಿಯೇಟ್ರುಗಳಿಗೆ ಸ್ಟ್ಯಾಂಡಿಸ್ ಹಾಕಕ್ಕೆ ಹೋಗಿದ್ದೀನಿ. ಅಲ್ಲಿ ನೋಡಿದ್ರೆ ಕನ್ನಡ ಸ್ಟ್ಯಾಂಡಿಸ್ ಒಂದೂ ಇಲ್ಲ. ನಾನು ಎಲ್ಲನೂ ತಳ್ಳಿ ನನ್ನ ಸ್ಟ್ಯಾಂಡಿಸ್ ಇಟ್ಟು ಬರ್ತೀನಿ, ಮತ್ತೆ ಇನ್ನೊಂದು ದಿನ ಹೋದ್ರೆ ನನ್ನ ಸ್ಟ್ಯಾಂಡಿಸನ್ನ ಸೈಡ್ಗೆ ಹಾಕ್ಬಿಟ್ಟಿರ್ತಾರೆ. ಅಂದರೆ ಕನ್ನಡ ಸಿನಿಮಾಗೆ ಬೆಲೆನೇ ಇಲ್ವಾ ಇಲ್ಲಿ? ಯಾಕೆ ಈ ಪರಿಸ್ಥಿತಿ ಬಂದಿದೆ? ಏನಾಗ್ತಿದೆ? ಇದು ತುಂಬ ಗುಪ್ತ ಏನೋ ಒಂಥರ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ನೀವು ತುಂಬ ಬೇಜಾರಾಗ್ತಿದೆ. 20 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ನಾವೇನೋ ಮಾಡಬೇಕು ಅಂತ ಬಂದಿದ್ದೀವಿ. ಈಗ ನೋಡಿದ್ರೆ ಈ ಪರಿಸ್ಥಿತಿ ಇದೆ. ಈಗ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಒಂದು ಪ್ರಮುಖ ಪಾತ್ರ ಮಾಡ್ತೀವಿ. ಮುಂದಕ್ಕೆ ಏನೋ ಒಳ್ಳೊಳ್ಳೆ ಪಾತ್ರ ಮಾಡಬೇಕು ಅಂತಂದರೆ ಸಿನಿಮಾನೇ ಜನ ನೋಡ್ತಾ ಇಲ್ಲ ಅಂದಮೇಲೆ ನಾವು ಏನು ಮಾಡೋಕ್ಕೆ ಸಾಧ್ಯ? ಅದರಲ್ಲೂ ಫ್ರೀ ಟಿಕೆಟ್ ಅನ್ನೋ ಒಂದು ಹಾವಳಿ ಬೇರೆ ಸ್ಟಾರ್ಟ್ ಆಗಿದೆ. ಮಲ್ಟಿಪ್ಲೆಕ್ಸಲ್ಲಿ ಫ್ರೀ ಟಿಕೆಟಾ ಅಂತ ಕೇಳ್ತಾರೆ. ಅಂಥ ಸಂಸ್ಕೃತಿ ಹುಟ್ಬಿಟ್ಟಿದೆ. ಹಿಂಗಿರುವಾಗ ಒಳ್ಳೆ ಸಿನಿಮಾನ ಜನ ನೋಡ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಹಿಂದೆ ಮುಂದೆ ಹೋಗ್ತಿದ್ದಾರೆ.
ಈ ಪರಿಸ್ಥಿತಿ ಬಂದರೆ ಚಿತ್ರರಂಗ ಮುಂದೆ ಹೆಂಗಾಗುತ್ತೆ ಅನ್ನೋದು ನಿಜವಾಗ್ಲೂ ಒಂದು ಬೇಜಾರಾಗೋಂಥ ಸಂಗತಿ. ಸರ್, ನಿಮ್ಮ ಹೆಸರಲ್ಲೇ ನಾಗರಾಜ್ ಅಲ್ಲ, ಆಟೋ ನಾಗರಾಜ್ ಅಂತಲೇ ನೀವು ಪ್ರಸಿದ್ಧಿ. ಸೊ ನೀವು ಸಾಕಷ್ಟು ಸ್ಟಿಕ್ಕರ್ಸು ಇದೆಲ್ಲ ನಿಮ್ಮ ಒಂದು ಮಾಡ್ಕೊಂಡು ಬರ್ತಾ ಇದ್ದೀರಾ. ಇವಾಗಿನ ಇದಕ್ಕೆ ಅವಾಗ ಇದ್ದಂಥ ಒಂದು ಕ್ರೇಜ್ ಆಗಿರ್ಬೋದು, ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತ? ತುಂಬ ಕಮ್ಮಿ ಆಗಿದೆ ಮೇಡಮ್. ಆವಾಗೆಲ್ಲ ನಾವೆಲ್ಲ ಆಟೋಗಳಿಗೆ ಸ್ಟಿಕ್ಕರ್ನ ತಗೊಂಡೋದ್ರೆ ಆಟೋ ಚಾಲಕರು ಅಯ್ಯೋ ದರ್ಶನ್ ಸಾರು, ಸುದೀಪ್ ಅವರು, ಅಂಬರೀಷ್ ಅಣ್ಣ, ವಿಷ್ಣು ಸಾರು ಅಂತ ಕಿತ್ಕೊಂಡು ಅಣಿಸ್ಕೊಂಡ್ಬಿಡ್ತಿದ್ರು. ಇವಾಗೆಲ್ಲ ಕಮರ್ಷಿಯಲ್ ಮೈಂಡ್ ಎಲ್ಲರೂ. ಒಂದು ಸಿನಿಮಾ, ಈಗ ಸಿನಿಮಾ ಕಲಾವಿದರು ಅಂದ್ರೇ ಎಷ್ಟೋ ಜನಕ್ಕೆ ಬೆಲೆ ಇಲ್ಲ. ಮೊದಲೆಲ್ಲ ಸಿನಿಮಾ ಶೂಟಿಂಗ್ ನಡೆದ್ರೆ ಊರೂರಲ್ಲಿ ಗುಂಪೇ ಬರ್ತಿದ್ರು. ಇವ್ರಿಗೇನು ಮಾಡೋ ಕೆಲಸ ಇಲ್ಲ, ತೆಗ್ದು 16 ಸಾವಿರ ತೆಗಿತಿರ್ತಾರೆ ಅನ್ನೋ ಸಿನಿಮಾದ ಮೇಲೆ ವ್ಯಾಮೋಹನೇ ಹೋಗ್ಬಿಟ್ಟಿದೆ. ಎಲ್ಲ ಸೋಷಿಯಲ್ ಮೀಡಿಯಾ, ಸೀರಿಯಲ್ಗಳು ಈ ಥರ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ. ಹಂಗಿರುವಾಗ ಸಿನಿಮಾಗೆ ತುಂಬ ಹೊಡೆತ ಬಿದ್ದಿದೆ. ಹಂಗಾಗಿ ಸಿನಿಮಾ ಇವತ್ತೂ ಇದೆ, ನಾಳೆನೂ ಇದೆ, ಮುಂದಕ್ಕೂ ಇರುತ್ತೆ. ಆದರೆ ನಾವು ಹೆಂಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದ ಮೇಲೆ ಡಿಪೆಂಡು. ನಾವು ಆ ಸಿನಿಮಾಗೋಸ್ಕರ ನಾವು ಎಷ್ಟು ಕಷ್ಟಪಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಬೇಕು. ಸಿನಿಮಾ ಇತ್ತೀಚೆಗೆ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾ ಹೋಗ್ತಾ ಇಲ್ಲ. ವಾರಕ್ಕೆ 6 ಸಿನಿಮಾ ರಿಲೀಸ್ ಆಗುತ್ತೆ. 2 ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನೇ ಇರುತ್ತೆ. ಆದರೆ ಅದನ್ನು ನೋಡಬೇಕು ಅನ್ನೋಷ್ಟರಲ್ಲಿ ಸಿನಿಮಾ ಥಿಯೇಟ್ರಿಂದ ಎತ್ತಾಕ್ಬಿಟ್ಟಿರ್ತಾರೆ. ಇನ್ನು ನೆಕ್ಸ್ಟು OTTಗೆ ಹೋಗಬೇಕು ಅಂದರೆ ಅದು 50 ದಿನ ಓಡಿರಬೇಕು, 100ನೇ ದಿನ ಓಡಿರಬೇಕು. ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದ್ದರೆ ಮಾತ್ರ OTT ಅವ್ರು ತಗೋತಾರೆ. ಇನ್ನು 6 ಸಿನಿಮಾದಲ್ಲಿ 2 ಸಿನಿಮಾ ಹಿಟ್ ಸಿನಿಮಾಗರು ಪಾಪ ಅದ್ರ ಕತೆ ಏನಾಗಬೇಕು? ಒಳ್ಳೆ ಕಂಟೆಂಟ್ ಇಟ್ಕೊಂಡ್ರೆ ಸಿನಿಮಾ, ಚೆನ್ನಾಗಿರೋ ಸಿನಿಮಾ ಇತ್ತೀಚೆಗೆ ಸತ್ತೋಗ್ತಾ ಇದೆ. ಓಕೆ ಸರ್, ಕೊನೆಯದಾಗಿ ಮೊಬೈಲ್ ಎಷ್ಟು ಅನಾನುಕೂಲ ಇದೆಯೋ ಅಷ್ಟು ಉಪಯೋಗ ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಮೊಬೈಲ್ ಅನ್ನುವಂಥದ್ದನ್ನು ಯಾವ ರೀತಿ ಬಳಸಬೇಕು ಅನ್ನೋದು? ನಾವು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡ್ತಾ ಇದ್ವಿ. ಈಗ ನಾವು ದೇವ್ರ ಫೋಟೋ ನೋಡ್ತಾ ಇಲ್ಲ. ಬಲಗಡೆ ಕೈ ಹಾಕಿದ್ರೆ ಮೊಬೈಲ್ ಸಿಗುತ್ತೆ, ಮೊಬೈಲ್ ನೋಡ್ತೀವಿ. ಸ್ಟಾರ್ಟಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ಅದು ಎಷ್ಟು ಎಫೆಕ್ಟ್ ಇರುತ್ತೆ ಅಂದರೆ, ಈಗ 70 ವರ್ಷ 80 ವರ್ಷ ನಮ್ಮ ತಾತ ಮುತ್ತಾತರು ಈಗಲೂ ಇದ್ದಾರೆ. ಅವ್ರಿಗೆ ಇವತ್ತು ಕನ್ನಡಕ ಹಾಕೊಳ್ಳಲ್ಲ. ಇವತ್ತು 2 ವರ್ಷ 3 ವರ್ಷ ಮಕ್ಳಿಗೂ ಕೂಡ ಕನ್ನಡಕ ಹಾಕಿರ್ತೀವಿ. ಆ LED ಅನ್ನೋದು ಇದೆಯಲ್ಲ, ಅದು ಹೋಗಿ ಲೆನ್ಸ್ಗೆ ಹೊಡೆಯುತ್ತೆ. ಅದು ಒಂದು ಬರೀ ಲೆನ್ಸ್ಗೆ ಪ್ರಾಬ್ಲಮ್ ಅಲ್ಲ, ಇನ್ನು ನಾವು ಜೋಬಲ್ಲಿ ಇಟ್ಕೊತೀವಿ, ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಕ್ಯಾನ್ಸರ್ಗೆ ಪ್ರಾಬ್ಲಮ್ ಆಗುತ್ತೆ. ಮೊಬೈಲು ಜಾಸ್ತಿ ಬಳಕೆಯಿಂದ ಇವತ್ತು ಮನುಷ್ಯ 70 ಭಾಗ ಕಾಯಿಲೆ ನರಳ್ತಾ ಇದ್ದಾನೆ ಅಂದರೆ ಮೊಬೈಲು ಒಂದು ಕಾರಣ. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸುಮಾರು 20 ವರ್ಷಗಳಿಂದ ಚಿತ್ರರಂಗವನ್ನು ಹತ್ತಿರದಿಂದ ನೋಡಿದಂಥ ವ್ಯಕ್ತಿ, ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ವ್ಯಕ್ತಿ ಆಟೋ ನಾಗರಾಜ್ ಅವರು ಇದೀಗ ಸರ್ವಾಂತರ್ಯಾಮಿ ಸಿನಿಮಾದಲ್ಲಿ ಅಪ್ಪನ ಪಾತ್ರದ ಮೂಲಕ ಎಲ್ಲರನ್ನ ರಂಜಿಸಕ್ಕೆ ಬರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.